ಹಾಯ್ ಫ್ರೆಂಡ್ಸ್, 90ರ ದಶಕದ ಮಕ್ಕಳ ಫೇಮಸ್ ಶೋಗಳಲ್ಲಿ ಒಂದು ತಟ್ ಅಂತ ಹೇಳಿ. ಈ ಕಾರ್ಯಕ್ರಮಕ್ಕೆ ಎಷ್ಟೋ ಜನ ಕಾಯ್ತಾ ಕೂರ್ತಿದ್ವಿ. ಇದನ್ನ ನಡೆಸಿಕೊಡ್ತಿದ್ದ ಡಾಕ್ಟರ್ ಎನ್ ಸೋಮೇಶ್ವರ ಜೀವನದ ಬಗ್ಗೆ ನಿಮಗೆಷ್ಟು ಗೊತ್ತು? ಕ್ವಿಜ್ ಮಾಸ್ಟರ್ ಅಂತ ಫೇಮಸ್ ಆಗಿರೋ ಇವರು ಈಗ ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ? ವೈದ್ಯರಾದರೂ ಕನ್ನಡದ ಮೇಲೆ ಇವರ ಪ್ರೀತಿ ಎಂತಹದ್ದು ಗೊತ್ತಾ? ಇವರ ಹೆಂಡತಿ, ಮಕ್ಕಳು ಯಾರು? ಸೋಮೇಶ್ವರ್ ಯಾವ ಊರಿನವರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಡಾಕ್ಟರ್ ಸೋಮೇಶ್ವರ ಬಾಲ್ಯ ಹೇಗಿತ್ತು? ಕನ್ನಡದ ರಿಯಲ್ ಮುತ್ತು ಡಾಕ್ಟರ್ ಸೋಮೇಶ್ವರ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ 1955ರ ಮೇ 14ರಂದು ಜನಿಸಿದ್ರು. ತಂದೆ ನಾರಪ್ಪ, ತಾಯಿ ಅಂಜನಾದೇವಿ. ಇಬ್ಬರು ಗಂಡು ಮಕ್ಕಳಲ್ಲಿ ಸೋಮೇಶ್ವರ ಎರಡನೆಯವರು. ಆದರೆ ಸೋಮೇಶ್ವರಗೆ 1 ವರ್ಷ ಭರ್ತಿ ಆಗೋದ್ರೊಳಗೆ ತಂದೆ ನಾರಪ್ಪ ಪ್ರಾಣ ಬಿಟ್ರು. ತಂದೆ ಸುಮಾರಾಗೆ ಆಸ್ತಿ ಮಾಡಿಟ್ಟಿದ್ರು. 2 ಮನೆಗಳಿದ್ವು, ಹಲವಾರು ಸೈಟ್ಗಳಿದ್ವು, ಚಿನ್ನಾಭರಣಗಳಿದ್ವು, ಬ್ಯಾಂಕ್ನಲ್ಲಿ ದುಡ್ಡು ಇತ್ತು, ಶೇರ್ ಮಾರ್ಕೆಟ್ ದುಡ್ಡು ಇತ್ತು. ಆದರೆ ಅದೆಷ್ಟೋ ಮಂದಿ ಇವೆಲ್ಲವನ್ನು ಕಬಳಿಸಲು ಹೊಂಚು ಹಾಕಿ ಕೂತಿದ್ರು. ತಾಯಿ ಬೇರೆ ಅನಕ್ಷರಸ್ಥೆ ಆಗಿದ್ರು. ಆದರೂ ಯಾವುದಕ್ಕೂ ಜಗ್ಗದೆ ತಾಯಿ ಮಕ್ಕಳನ್ನ ಸಾಕಿದ್ರು. ಇದೇ ರೀತಿ ಮಕ್ಕಳನ್ನ ಬೆಳೆಸಿ ದೊಡ್ಡ ಮಾಡುವಷ್ಟರಲ್ಲಿ ಒಂದೊಂದೇ ಆಸ್ತಿ ಕಳೆದುಕೊಂಡ್ರು. ಅದಕ್ಕೆ ಮಕ್ಕಳು ಕೂಡ ಅಷ್ಟೇ ಪ್ರೀತಿಯಿಂದ ತಾಯಿಯ ಎಲ್ಲ ನಿರ್ಧಾರಗಳಿಗೆ ಬೆಂಬಲಿಸಿದ್ರು. ಮಲ್ಲೇಶ್ವರಂನ ಜನತಾ ಹೋಟೆಲ್ನಲ್ಲಿ ಇವರ ತಾಯಿ ಕೆಲಸ ಮಾಡಿದ್ದು ಇದೆ. ಅಲ್ಲಿಂದ ಬರುವಾಗ ಒಂದಷ್ಟು ಊಟ ತಿಂಡಿ ತಂದು ಮಕ್ಕಳಿಗೆ ಕೊಡ್ತಿದ್ರು. ಬಾಲ್ಯದಲ್ಲೇ ಸಾಹಿತ್ಯ, ವಿಜ್ಞಾನದ ಹುಚ್ಚು. ಹೌದು, ಸೋಮೇಶ್ವರ ಅವರಿಗೆ ಬಾಲ್ಯದಿಂದಲೂ ಸಾಹಿತ್ಯ ಮತ್ತು ವಿಜ್ಞಾನದಲ್ಲಿ ತುಂಬಾ ಆಸಕ್ತಿ ಇತ್ತು. ಓದೋದು, ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋದು ಅಂದ್ರೆ ತುಂಬಾ ಇಷ್ಟಪಡ್ತಿದ್ರು. ಥಾಮಸ್ ಆಲ್ವಾ ಎಡಿಸನ್ ಮತ್ತು ಮೇಡಮ್ ಕ್ಯೂರಿ ಪುಸ್ತಕಗಳನ್ನ ಓದಿ ಅವರ ಜೀವನದ ಕಥೆಯಿಂದ ಪ್ರಭಾವಿತರಾದ್ರು. ನಾಟಕಗಳಲ್ಲೂ ಆಸಕ್ತಿ ಹೊಂದಿದ್ದ ಇವರಿಗೆ ಗುರುಗಳಾದ ಸಂಪಟೂರು ವಿಶ್ವನಾಥ್ ತುಂಬಾ ಸಪೋರ್ಟ್ ಮಾಡ್ತಿದ್ರು. 9ನೇ ಕ್ಲಾಸ್ನಲ್ಲಿ ಓದುತ್ತಿದ್ದಾಗಲೇ 14 ನಾಟಕಗಳನ್ನ ಬರೆದು ಹೆಸರುವಾಸಿಯಾಗಿದ್ರು. ವಿಜ್ಞಾನದ ಪುಸ್ತಕ, ಲೇಖನಗಳನ್ನ ಓದುತ್ತಿದ್ದ ಸೋಮೇಶ್ವರಗೆ ಚಿತ್ರಗೀತೆ ಕೇಳೋದು ಅಂದ್ರೂ ತುಂಬಾ ಇಷ್ಟ. ಆದರೆ ಮನೆಯಲ್ಲಿ ರೇಡಿಯೋ ಇರಲಿಲ್ಲ. ಹೊಸ ರೇಡಿಯೋಗೆ ಅಮ್ಮನ ಬಳಿ ದುಡ್ಡು ಕೇಳಲು ಇಷ್ಟ ಇರಲಿಲ್ಲ. ಹೀಗಾಗಿ ನ್ಯೂಸ್ ಪೇಪರ್ನಲ್ಲಿ ನಿಮ್ಮ ರೇಡಿಯೋ ನೀವೇ ತಯಾರಿಸಿಕೊಳ್ಳಿ ಅಂತ ಆರ್ಟಿಕಲ್ ಬಂದಿತ್ತು. ಅದನ್ನ ನೋಡಿಕೊಂಡು ಶಿವಾಜಿನಗರಕ್ಕೆ ಹೋಗಿ ಗುಜರಿಗೆ ಹಾಕಲಾಗಿದ್ದ ರೇಡಿಯೋಗಳ ಪಾರ್ಟ್ಸ್ ಖರೀದಿಸಿದ್ರು. ನಂತರ ಮನೆಗೆ ಬಂದು ರೇಡಿಯೋ ರೆಡಿ ಮಾಡಿದ್ರು. ಅದೇ ಇವರ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯ್ತು. ಅದರಲ್ಲಿ ಭಾನುವಾರ ಪ್ರಸಾರವಾಗ್ತಿದ್ದ ಬೋರ್ನ್ವಿಟಾ ಕ್ವಿಜ್ ಪ್ರೋಗ್ರಾಮ್ ಕೇಳೋಕೆ ಶುರು ಮಾಡಿದ್ರು. ಇದೇ ಮುಂದೆ ಸೋಮೇಶ್ವರ ತಟ್ ಅಂತ ಹೇಳಿ ಕಾರ್ಯಕ್ರಮ ನಡೆಸಿಕೊಡಲು ಪ್ರೇರಣೆಯಾಯಿತು. PUC ಓದಲು ದುಡ್ಡೇ ಇರಲಿಲ್ಲ. ಆ ವಯಸ್ಸಲ್ಲೇ ಕನ್ನಡ ಪ್ರಭಾಗೆ ಲೇಖನ. ಸೋಮೇಶ್ವರ SSLC ಮುಗಿಸುವಷ್ಟರಲ್ಲಿ ಅಪ್ಪ ಮಾಡಿಟ್ಟಿದ್ದ ಆಸ್ತಿ ಎಲ್ಲ ಕರಗಿ ಹೋಗಿತ್ತು. ಆರ್ಥಿಕವಾಗಿ ತುಂಬಾ ಸಂಕಷ್ಟ ಎದುರಾಗಿತ್ತು. PUC ಮುಂದುವರಿಸಲು ಇವರ ಹತ್ರ ದುಡ್ಡಿರಲಿಲ್ಲ. ಹೀಗಾಗಿ ಮಕ್ಕಳಿಗೆ ಟ್ಯೂಷನ್ ಹೇಳಲು ಶುರು ಮಾಡಿದ್ರು. ನಂತರ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಕಾರ್ಟೂನ್ ಬಿಡಿಸಿ ಕೊಡ್ತಿದ್ರು. ಇದರಿಂದ ತಿಂಗಳಿಗೆ 30 ರೂಪಾಯಿ ದುಡ್ಡು ಸಿಕ್ತಿತ್ತು. ಇದಾದ್ಮೇಲೆ ವಿಜ್ಞಾನದಲ್ಲಿ ಆಸಕ್ತಿ ಹೊಂದಿದ್ದ ಇವರು ಇಂಗ್ಲಿಷ್ ಪತ್ರಿಕೆಯ ಲೇಖನಗಳನ್ನ ಕನ್ನಡಕ್ಕೆ ಅನುವಾದ ಮಾಡೋಕೆ ಶುರು ಮಾಡಿದ್ರು. ಇವರು ಅನುವಾದ ಮಾಡಿಕೊಟ್ಟ ಲೇಖನಗಳನ್ನು ಕನ್ನಡ ಪ್ರಭಾದಲ್ಲಿ ಪ್ರಕಟಿಸಲಾಗ್ತಿತ್ತು. ಇದರಿಂದ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿದ್ರು. ಪ್ರತಿ ತಿಂಗಳು ತಾಯಿಗೂ ಒಂದಷ್ಟು ದುಡ್ಡು ಕೊಡಲು ಸಾಧ್ಯವಾಯಿತು. ಹೀಗೆ ತಾವು ಸ್ವಲ್ಪವೇ ದುಡ್ಡು ಕೂಡಿಟ್ಟು ಸರ್ಕಾರಿ ವಿಜ್ಞಾನ ಕಾಲೇಜು ಸೇರಿದ್ರು. PUC ಮುಂದುವರಿಸಿದ್ರು. ಸಾಲ ಮಾಡಿ MBBS ಓದಿದ ಸಾಧಕ. BSc ಪದವಿ ಕಂಪ್ಲೀಟ್ ಮಾಡಿದ ಬಳಿಕ ಸೋಮೇಶ್ವರ MBBSಗಾಗಿ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಸೇರಿದ್ರು. ಸರ್ಕಾರದ ಕಡೆಯಿಂದ ಆಗೆಲ್ಲ BSc ವಿದ್ಯಾರ್ಥಿಗಳಿಗೆ ರಿಸರ್ವೇಶನ್ ಇತ್ತು. ಅದರಡಿ ಸೋಮೇಶ್ವರ್ಗೆ ಸೀಟ್ ಸಿಕ್ಕಿತ್ತು. ಜೊತೆಗೆ ಪ್ರೊಫೆಸರ್ ಮತ್ತು ಸ್ನೇಹಿತನ ಶ್ಯೂರಿಟಿಯಿಂದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ 10,000 ರೂಪಾಯಿ ಲೋನ್ ಕೂಡ ಸಿಕ್ತು. ಅದೇ 10,000 ರೂಪಾಯಿ ಹಿಡ್ಕೊಂಡು MBBS ಮುಗಿಸಿದ್ರು ಸೋಮೇಶ್ವರ. ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ತಮ್ಮ ಅಣ್ಣನಿಗೆ ಲೋನ್ ದುಡ್ಡಿನಲ್ಲೇ 400 ರೂಪಾಯಿ ಖರ್ಚು ಮಾಡಿ ಸೈಕಲ್ ಕೊಡಿಸಿದ್ರು. ಫೈನಲಿ 1986ರಲ್ಲಿ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ MBBS ಪದವಿ ಪಡೆದ್ರು. ಕಾಲೇಜು ದಿನಗಳಲ್ಲಿ ಬೆಂಗಳೂರು ವೈದ್ಯಕೀಯ ವಿವಿಯಲ್ಲಿ ಕನ್ನಡ ಸಂಘ ಶುರು ಮಾಡಿದ್ದು, ಕಾಲೇಜು ಕಟ್ಟಡದ ಮೇಲೆ ಮೊದಲ ಬಾರಿಗೆ ಕನ್ನಡ ಬಾವುಟ ಹಾರಿಸಿದ ಖ್ಯಾತಿ ಇವರದ್ದಾಗಿದೆ.
ಕಾಲೇಜು ದಿನಗಳಲ್ಲಿ ಸ್ಟೇಜ್ ಮೇಲೆ ನಾಟಕಗಳನ್ನು ಕೂಡ ಮಾಡ್ತಾ ಬಂದಿದ್ರು. ಅಮ್ಮನ ಅನಾರೋಗ್ಯ, ಓದು ಬಿಟ್ಟು ಮದುವೆ. ಸೋಮೇಶ್ವರ ಅವರಿಗೆ MBBS ಆದ್ಮೇಲೆ ಇನ್ನೂ ಓದು ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಇದೇ ಟೈಮಲ್ಲಿ ತಾಯಿಗೆ ಕ್ಯಾನ್ಸರ್ ಬಂದಿರೋ ವಿಚಾರ ಗೊತ್ತಾಯ್ತು. ಅಮ್ಮ ಹೇಳಿಕೊಳ್ಳುವಾಗ 4ನೇ ಹಂತ ದಾಟಿಯಾಗಿತ್ತು. ತಾಯಿಯ ಕೊನೆಯ ದಿನಗಳು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಸೋಮೇಶ್ವರ ಕೂಡಲೇ ಮದುವೆಯಾಗೋ ನಿರ್ಧಾರಕ್ಕೆ ಬಂದ್ರು. 7 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದ ರುಕ್ಮಾವತಿ ಅವರನ್ನ ತುಂಬಾ ಸರಳವಾಗಿ ಮದುವೆ ಆದ್ರು. ಸ್ನೇಹಿತರೇ ಮುಂದೆ ನಿಂತು ಮದುವೆ ಮಾಡಿದ್ರು. ಕೈಯಲ್ಲಿ ಸ್ವಲ್ಪವೂ ದುಡ್ಡಿಲ್ಲದೆ ಹೊಸ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ರು ಸೋಮೇಶ್ವರ. ಮದುಮಗನಿಗೆ ಬೇಕಿದ್ದ ಬಟ್ಟೆ, ಮದುಮಗಳಿಗೆ ಬೇಕಿದ್ದ ಸೀರೆಯನ್ನು ಕೂಡ ಗೆಳೆಯರೇ ತಂದು ಕೊಟ್ಟಿದ್ರು. ನೆಚ್ಚಿನ ಗುರುಗಳು ಬೀರುವಿನಲ್ಲಿದ್ದ ಎಲ್ಲಾ ದುಡ್ಡನ್ನು ಲೆಕ್ಕವೂ ಮಾಡದೆ ಸೋಮೇಶ್ವರ ಜೇಬಿಗೆ ತುರುಕಿದ್ದರು. ಅಮ್ಮನ ಚಿಕಿತ್ಸೆಗೂ ಸ್ನೇಹಿತರೇ ನೆರವಾಗಿ ನಿಂತರು. ವೈದ್ಯಕೀಯ ಲೋಕದಲ್ಲಿ ಕೆಲಸ ಶುರು ಮಾಡಿದ್ರು. ತಟ್ಟಂತ ಹೇಳಿ ಶುರುವಾಗಿದ್ದು ಹೇಗೆ? ವೃತ್ತಿಯಲ್ಲಿ ಬ್ಯುಸಿಯಾಗಿದ್ದ ಸೋಮೇಶ್ವರಗೆ DD ಚಂದನದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ನಡೆಸೋ ಆಫರ್ ಬಂತು. ಆಗಾಗಲೇ ವೃತ್ತಿ ಜೀವನ ಶುರು ಮಾಡಿದ್ದ ಇವರು ಪ್ರತಿ ಭಾನುವಾರ ಹೋಗಿ ಕಾರ್ಯಕ್ರಮ ನಡೆಸ್ತಿದ್ರು. ತಿಂಗಳಿಗೆ 50 ರೂಪಾಯಿ ಸಿಕ್ತಿತ್ತು. ಆದ್ರೆ ನಂತರ ಆ ಕಾರ್ಯಕ್ರಮ ಬುಧವಾರಕ್ಕೆ ಶಿಫ್ಟ್ ಆದಾಗ ನಾನು ಬರೋಕೆ ಆಗಲ್ಲ ಅಂದ್ರು ಸೋಮೇಶ್ವರ. ಆಗ DD ಚಂದನದವರು, ಸೋಮೇಶ್ವರ ಅವರೇ, ನೀವು ಅದೇ ಪ್ರೋಗ್ರಾಮ್ ಮಾಡ್ಬೇಕಂತ ಇಲ್ಲ, ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆಸಿಕೊಟ್ರು ಸಾಕು ಅಂದ್ರು. ಆಗ DD ಚಂದನದ ಪಟ್ಟಿಯಲ್ಲಿದ್ದ ಕಾರ್ಯಕ್ರಮಗಳ ಪೈಕಿ ಸೋಮೇಶ್ವರ ಅವರ ಗಮನ ಸೆಳೆದಿದ್ದು ಕ್ವಿಜ್. ಅದನ್ನ ನಡೆಸಿಕೊಡಲು ಒಪ್ಪಿಕೊಂಡ್ರು. ಹೀಗೆ 2002ರ ಜನವರಿ 4ರಂದು ತಟ್ಟಂತ ಹೇಳಿ ಕಾರ್ಯಕ್ರಮ ಶುರುವಾಯಿತು. ಒಳ್ಳೆಯ ಜನಬೆಂಬಲ ಕೂಡ ಸಿಕ್ತು. 23 ವರ್ಷಗಳಿಂದ ಸುಮಾರು 5,000 ಸಂಚಿಕೆಗಳು ಪ್ರಸಾರವಾಗಿವೆ. ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲೂ ದಾಖಲಾಗಿದೆ. ಇವರನ್ನ ನಡೆದಾಡುವ ಗ್ರಂಥಾಲಯ ಅಂತಲೇ ಕರೆಯಲಾಗುತ್ತೆ. ಬರಹಗಾರ, ಪ್ರಶಸ್ತಿ ಪಡೆದ ಸಾಧಕ. ಡಾಕ್ಟರ್ ನಾ ಸೋಮೇಶ್ವರ 45ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಸಾಹಿತ್ಯ ಮತ್ತು ವೈದ್ಯಕೀಯ ಲೋಕದ ಸಾಧನೆಗಾಗಿ ಇವರಿಗೆ ಸಾಲು ಸಾಲು ಪ್ರಶಸ್ತಿಗಳು ಕೂಡ ಒಲಿದು ಬಂದಿವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ, BC ರಾಯ್ ಡಾಕ್ಟರ್ ಡೇ ಪ್ರಶಸ್ತಿ, ಆರ್ಯಭಟ ಇಂಟರ್ನ್ಯಾಷನಲ್ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿಗಳು ಕೂಡ ಇವರ ಮುಡಿಗೇರಿವೆ. ಸೋಮೇಶ್ವರ ಮಗ ಏನ್ ಮಾಡ್ತಿದ್ದಾರೆ? ಸೋಮೇಶ್ವರ ಮತ್ತು ರುಕ್ಮಾವತಿ ದಂಪತಿಯ ಏಕೈಕ ಮಗ ನಚಿಕೇತ್. ಇವರು ಇಂಜಿನಿಯರ್ ಅಥವಾ ವೈದ್ಯ ಆಗಬೇಕು ಅಂತ ಸೋಮೇಶ್ವರಗೆ ತುಂಬಾ ಆಸೆ ಇತ್ತು. ಆದರೆ ಮಗನಿಗೆ ಅದು ಇಷ್ಟ ಇರಲಿಲ್ಲ. ಬಲವಂತ ಮಾಡಿದ್ದಕ್ಕೆ ಒಂದಿನ ಇಂಜಿನಿಯರಿಂಗ್ಗೆ ಸೇರಿಸಿದ್ರೆ ನಾನು ಪ್ರತಿ ವರ್ಷ ಫೇಲ್ ಆಗ್ತೀನಿ ಅಂದ್ಬಿಟ್ರು. ಹೀಗಾಗಿ ಸೋಮೇಶ್ವರ ಮಗನ ಆಸೆಯಂತೆ ಬದುಕಲಿ ಅಂತ ಬಿಟ್ಬಿಟ್ರು. ನಂತರದಲ್ಲಿ ಮಗ ನಚಿಕೇತ್ ಅಡ್ವಾನ್ಸ್ಡ್ ಡಿಪ್ಲೊಮಾ ಇನ್ ಅನಿಮೇಷನ್ ಮಾಡಿದ್ರು. ಆ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ನಡೆದಾಡುವ ಗ್ರಂಥಾಲಯ ಅಂತಲೇ ಫೇಮಸ್ ಆಗಿರೋ ತಟ್ಟಂತ ಹೇಳಿ ಖ್ಯಾತಿಯ ಡಾಕ್ಟರ್ ನಾ ಸೋಮೇಶ್ವರ ಅವರ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಅದ್ಭುತ ಇಂಗ್ಲಿಷ್ ಬಂದರೂ ಇವರ ಭಾಷಣದಲ್ಲಿ ಪ್ರತಿಯೊಂದು ಪದವೂ ಕನ್ನಡವೇ ಇರುತ್ತೆ. ಕರ್ನಾಟಕಕ್ಕೆ ಇಂತಹ ಕನ್ನಡ ಪ್ರೇಮಿಗಳು ಬೇಕು. ಕನ್ನಡ ಐತಿಹಾಸಿಕ ಭಾಷೆಯಾಗಿ ನಿಂತಿರೋದು, ಬೆಳೆದು ಬಂದಿರೋದು ಕೂಡ ಇಂತಹ ರತ್ನಗಳಿಂದಲೇ. ಇವರು ಮತ್ತಷ್ಟು ಸಾವಿರಾರು ತಟ್ಟಂತ ಹೇಳಿ ಸಂಚಿಕೆಗಳನ್ನು ನಡೆಸಿಕೊಡಲಿ ಅನ್ನೋದು ನಮ್ಮ ಆಶಯ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.